ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಮಾಜಿ ಪ್ರೇಯಸಿ ಈಗ 3 ಮಕ್ಕಳ ತಾಯಿ. ಮತ್ತೆ ನನ್ನ ಹಿಂದೆ ಬಿದ್ದಿದ್ದಾಳೆ. ಏನು ಮಾಡಲಿ? ಒಂದು ಕಾಲದಲ್ಲಿ ನನ್ನ ಪ್ರೇಯಸಿಯಾಗಿದ್ದಕ್ಕೆ ಮದುವೆಯಾಗಿ 3 ಮಕ್ಕಳ ತಾಯಿಯಾಗಿದ್ದಾಳೆ. ಆಕೆ ಇದೀಗ ಮತ್ತೆ ನನ್ನ ಜೊತೆ ಸಂಬಂಧವನ್ನು ಹೊಂದಲು ಬಯಸುತ್ತಿದ್ದಾಳೆ. ನಾನು ಹೇಗೆ ಆಕೆಯಿಂದ ತಪ್ಪಿಸಿಕೊಳ್ಳಲಿ? ನಾನು ಅವಿವಾಹಿತ ವ್ಯಕ್ತಿ. ನನ್ನ ಜೀವನದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿಯೇ ನಡೆಯುತ್ತಿತ್ತು. ಯಾವಾಗ ನನ್ನ ಮಾಜಿ ಪ್ರೇಯಸಿ ಮತ್ತೆ ನನ್ನ ಜೀವನಕ್ಕೆ ಕಾಲಿಟ್ಟಳೋ ಅಂದಿನಿಂದ ಎಲ್ಲವೂ ಬದಲಾಯಿತು. ಸುಮಾರು 2 ವರ್ಷಗಳ ಹಿಂದೆ ನನ್ನ ಮಾಜಿ ಪ್ರೇಯಸಿ ಮತ್ತೆ ನನ್ನಲ್ಲಿ ಸಂಬಂಧ ಇಟ್ಟುಕೊಂಡಳು. ಮೊದಲು ನಾವಿಬ್ಬರು ಡೇಟ್ ಮಾಡುತ್ತಿದ್ದೆವು, ಆದರೆ ಅದ್ಯಾವುದೂ ವಿಷಯಕ್ಕೆ ಬ್ರೇಕಪ್ ಮಾಡಿಕೊಂಡಿದ್ದೆವು. ಆಕೆಗೆ 3 ಮಕ್ಕಳಿದ್ದಾರೆ. ಬ್ರೇಕಪ್ ನಂತರ ಆಕೆಗೆ ಬೇರೊಬ್ಬನ ಜೊತೆ ಮದುವೆಯಾಯಿತು. ಈಗ ಆಕೆ 3 ಮಕ್ಕಳ ತಾಯಿ. ಬ್ರೇಕಪ್ ನಂತರ ಆಕೆಗೆ ಬೇರೊಬ್ಬನ ಜೊತೆ ಮದುವೆಯಾಯಿತು. ಈಗ ಆಕೆ 3 ಮಕ್ಕಳ ತಾಯಿ. ಮಕ್ಕಳಾದರೂ ಆಕೆ ಮತ್ತೆ ನನ್ನ ಬಳಿ ಸಂಬಂಧ ಇಟ್ಟುಕೊಂಡಿದ್ದಳು. ನಾನು ಆಕೆಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೆ. ಆದರೆ ಆಕೆ ನನ್ನನ್ನು ಹೊರತುಪಡಿಸಿ ಇನ್ನಿಬ್ಬರು ಪರ ಪುರುಷರ ಜೊತೆ ಸಂಬಂಧ ಇಟ್ಟುಕೊಂಡಿರುವುದು ನನಗೆ ತಿಳಿಯಿತು. ಅಂದರೆ ಆಕೆಯ ಗಂಡನನ್ನು ಹೊರತುಪಡಿಸಿ 3 ಪುರುಷರ ಜೊತೆ ಸಂಬಂಧದಲ್ಲಿದ್ದಾಳೆ. ಇದು ನನಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ನಾನು ಆಕೆಯಿಂದ ದೂರವಾಗಲು ಬಯಸುತ್ತಿದ್ದೇನೆ ಮತ್ತು ಸಂಬಂಧ ಬೆಳೆಸಲು ಬಯಸುತ್ತಿದ್ದಾಳೆ. ಆದರೆ ಆಕೆ ನನ್ನನ್ನು ಸಂಬಂಧವನ್ನು ಮುರಿಯಲು ಸಿದ್ಧಳಿಲ್ಲ. ನನಗೆ ಪದೇ ಪದೇ ಕರೆ ಮಾಡುತ್ತಿದ್ದಾಳೆ. ಕಳೆದ 4 ತಿಂಗಳದ ನಿರಂತರವಾಗಿ ನನಗೆ ಕರೆ ಮಾಡುತ್ತಿದ್ದಳು. ನಾನು ಅವಳೊಂದಿಗೆ ಮತ್ತೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕೆಂದು ಅವಳು ಬಯಸುತ್ತಾಳೆ. ಅವಳು ನನ್ನನ್ನು ಹಿಂಬಾಲಿಸುತ್ತಿರುವುದು ಮಾತ್ರವಲ್ಲ, ನಾನು ಅವಳ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎಂದು ನಾನು ಅವಳಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ಆದರೆ ಇದಾದ ನಂತರವೂ ಅದನ್ನು ಒಪ್ಪಿಕೊಳ್ಳಲು ಸಿದ್ಧಳಿಲ್ಲ. ಆಕೆಯಿಂದ ಹೊರಬರುವುದು ಹೇಗೆ? ಆಕೆಯೇ 3 ಮಕ್ಕಳು, ಗಂಡ ಮತ್ತು 2 ಪ್ರೇಮಿಗಳಿದ್ದಾರೆ ಮತ್ತು ಅವಳು ಇನ್ನೂ ನನ್ನೊಂದಿಗೆ ಸಂಬಂಧವನ್ನು ಹೊಂದಲು ಬಯಸುತ್ತಾಳೆ. ನಾನು ಆಕೆಯಿಂದ ಅಸಮಾಧಾನಗೊಂಡಿದ್ದೇನೆ. ನಾನು ಆಕೆಯೊಂದಿಗೆ ಮತ್ತೆ ಸಂಬಂಧವನ್ನು ಹೊಂದಲು ಬಯಸುವುದಿಲ್ಲ. ಇದರಿಂದ ಹೊರಬರುವುದು ಹೇಗೆ ಎಂದು ನನಗೆ ತೋಚುತ್ತಿಲ್ಲ. ನಾನೇನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಇದಕ್ಕೆ ಸಲಹೆ ನೀಡಿ. ನಾನು ಏನು ಹೇಳುವುದೇನೆಂದರೆ, ನಿಮ್ಮ ಸಂಗಾತಿ ಮೋಸ ಮಾಡುವುದು, ದಾಂಪತ್ಯ ದ್ರೋಹವು ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಅಭಿಪ್ರಾಯವನ್ನು ಹೊಂದಿರುವ ವಿಷಯವಾಗಿದೆ. ಯಾಕೆಂದರೆ ಕೆಲವರು ತಮ್ಮ ಸಂಬಂಧದಲ್ಲಿ ಪ್ರೀತಿಯ ಕೊರತೆಯಿಂದ ಸಂಗಾತಿಗೆ ಮೋಸ ಮಾಡಿದರೆ, ಇನ್ನೂ ಕೆಲವರು ಮೋಸ ಮಾಡುವ ಸ್ವಭಾವವನ್ನು ಹೊಂದಿರುತ್ತಾರೆ. ಎಲ್ಲ ಕಾಂಟ್ಯಾಕ್ಟ್ ನಿಲ್ಲಿಸಿ. ನಿಮ್ಮ ಮಾಜಿ ಪ್ರೇಯಸಿಯರ ವಿಷಯದಲ್ಲೂ ಅದೇ ಆಗಿದೆ. ಆಕೆ ಈಗಾಗಲೇ ತನ್ನ ಜೀವನದಲ್ಲಿ 3 ಪುರುಷರನ್ನು ಹೊಂದಿದ್ದಾಳೆ. ಅವರೊಂದಿಗೆ ಅವಳು ತುಂಬ ಸಂಕೀರ್ಣವಾದ ಪರಿಸ್ಥಿತಿಯಲ್ಲಿದ್ದಾಳೆ. ಅದೇ ಸಮಯದಲ್ಲಿ ಈಗ ನಿಮ್ಮೊಂದಿಗೆ ಸಂಬಂಧವನ್ನು ಹೊಂದಲು ಬಯಸುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆಕೆಯೊಂದಿಗೆ ಸಂಬಂಧವನ್ನು ಹೊಂದಲು ಬಯಸುತ್ತಿದ್ದರೆ, ಆಕೆಯ ಜೊತೆಗಿನ ಎಲ್ಲ ಸಂವಹನ ವಿಧಾನಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಒಳ್ಳೆಯದು. ಯಾವುದೇ ರೀತಿಯಲ್ಲೂ ಆಕೆಯ ಜೊತೆ ಮಾತುಕತೆ ಆಡಬೇಡ. ನಿಮಗೂ ಮೋಸ ಮಾಡಿದ್ದಾಳೆ. ನೀವು ಹೇಳಿದಂತೆ ನಿಮ್ಮ ಸ್ನೇಹಿತನಿಗೆ ಈಗಾಗಲೇ 2 ಪ್ರೇಮಿಗಳಿದ್ದಾರೆ ಎಂದು ನಿಮಗೆ ತಿಳಿದಿರಲಿಲ್ಲ. ಅವನಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ ಎಂದು ಮಾತ್ರ ನಿಮಗೆ ತಿಳಿದಿತ್ತು. ಇದನ್ನು ತಿಳಿದು ನೀವು ಎಷ್ಟು ಮೋಸ ಹೋಗಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ. ಗಂಡನಿಗೆ ಮೋಸ ಮಾಡಿದ್ದು ಮಾತ್ರವಲ್ಲದೆ ನಿಮ್ಮನ್ನು ಕತ್ತಲಿಟ್ಟಿದ್ದಳು. ಆಕೆ ಜೀವನ ಆಕೆ ಇಷ್ಟದಂತೆ ಸಾಗಿಸಲು ಹಕ್ಕಿದೆ. ಇನ್ನೂ ಅದು ಆಕೆಯ ಜೀವನದ ಆಕೆ ತನಗಿಷ್ಟ ಬಂದಂತೆ ಜೀವಿಸಲು ಹಕ್ಕಿದೆ. ಹಾಗಾಗಿ ಆಕೆಯ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡಲು ನಿಮಗೂ ಹಕ್ಕಿಲ್ಲ. ಆಕೆ ಬಯಸಿದ ಯಾರೊಂದಿಗೂ ಕಾಲ ಕಳೆಯಬಹುದು, ಆದರೆ ನಿಮ್ಮ ಜೀವನಕ್ಕೆ ಬಂದಾಗ ನಿಮಗಾಗಿ ಉತ್ತಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದು. ನಿಮ್ಮ ಬಗ್ಗೆ ಯೋಚಿಸಿ ಮತ್ತು ಜೀವನದಲ್ಲಿ ಮುಂದುವರಿಯಿರಿ. ನಿಮ್ಮ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಸಂಬಂಧದಲ್ಲಿ ನೀವು ಆರಾಮದಾಯಕವಾಗಲಿದ್ದರೆ ನಿಮ್ಮ ಆಲೋಚನೆಗಳನ್ನು ಅವರಿಗೆ ಸ್ಪಷ್ಟಪಡಿಸಬೇಕು ಎಂಬುದು ನನ್ನ ಸಲಹೆ. ನೀವು ಇನ್ನೂ ಅವಿವಾಹಿತ, ಹಾಗಾಗಿ ನಿಮ್ಮ ಇಡೀ ಜೀವನವನ್ನು ನಿಮ್ಮ ಮುಂದೆ ಇದೆ. ನಿಮ್ಮ ಸ್ವಂತ ಕುಟುಂಬವನ್ನು ಪ್ರಾರಂಭಿಸಲು ನೀವು ಬಯಸುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಪಾವಧಿಯ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳುವುದು ವ್ಯರ್ಥ. ಆಕೆ ನಿಮ್ಮನ್ನು ಅತಿಯಾಗಿ ಬಲವಂತಪಡಿಸಿದರೆ ಎಲ್ಲವನ್ನೂ ಆಕೆಗೆ ಪತಿಗೆ ಹೇಳುವುದಾಗಿ ನೀವು ಆಕೆಯ ಬೆದರಿಕೆ ಹಾಕಬಹುದು.
ಆದರೆ ಈ ಸಮಯದಲ್ಲಿ ಯಾರಿಗೂ ತೊಂದರೆಯಾಗದೆ ಇರುತ್ತ ರೀತಿ ನೋಡಿಕೊಳ್ಳಿ. ಫ್ರೆಂಡ್ಸ್, ಅರ್ಥ ಆಯ್ತಾ? ನಾವು ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರದು. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.